ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ, ಪ್ರಮುಖ ಬೇಡಿಕೆ ಈಡೇರಿಕೆ ಮಾಡುವಂತೆ ಆಗ್ರಹಿಸಿ ಪ್ರೊಟೆಸ್ಟ್. ಕಾರ್ಮಿಕ ಕಾಯ್ದೆ ವಿರೋಧಿಸಿ ಭಾರತ್ ಬಂದ್ಗೆ ಕರೆ. ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ, ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್. ಕಾರ್ಮಿಕ ಕಾಯ್ದೆ ವಿರೋಧಿಸಿ ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಬಸ್ ಮೆಟ್ರೋ ಸಂಚಾರ ಯಥಾಸ್ಥಿತಿ ಇದೆ. ಬ್ಯಾಂಕ್ಗಳು ಬಂದಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಬ್ಯಾಂಕ್ಗಳು ಬಂದಿಲ್ಲ. ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಮುಷ್ಕರದಲ್ಲಿ ಕೈಗಾರಿಕಾ ವಲಯಗಳಲ್ಲಿ ಕಾರ್ಮಿಕರು ಭಾಗವಹಿಸಲಿದ್ದಾರೆ. ನಿನ್ನೆ ದೊಡ್ಡ ಮಟ್ಟದ ಒಂದು ಪ್ರೊಟೆಸ್ಟ್ ಆಗುತ್ತೆ ಎನ್ನುವಂತಹ ಸುದ್ದಿ ಇತ್ತು. ಈಗ ಬಂದಿರುವಂತಹ ಮಾಹಿತಿ, ಯಾವುದೇ ಕಾರಣಕ್ಕೂ ಅಂಗಡಿ ಮುಂಗಟ್ಟುಗಳು ಬಂದಿಲ್ಲ, ಬ್ಯಾಂಕ್ಗಳು ಸೇವೆಗಳು ಕೂಡ ಬಂದಿಲ್ಲ, ಶಾಲಾ ಕಾಲೇಜುಗಳು ಕೂಡ ಬಂದಿಲ್ಲ ಅಂತ ಹೇಳಲಾಗಿದೆ. ಕಾರ್ಮಿಕರ ಸಂಘಟನೆಗಳಿಂದ ಭಾರತ್ ಬಂದ್ ಕರೆಯಾಗಿತ್ತು. ಸಾಕಷ್ಟು ರೈತ ಸಂಘಟನೆಗಳು ಕೂಡ ಅದಕ್ಕೆ ಭಾಗವಹಿಸಿದ್ರು. ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ, ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮತ್ತು ಭಾರತ ಹಾಗೂ ಅಮೆರಿಕಾದ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ಹಾಗೂ ಕೇಂದ್ರ ಸರ್ಕಾರ ತಂದಿರುವ 4 ನೀತಿಗಳನ್ನು ವಿರೋಧಿಸಿ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಪ್ರತಿಭಟನೆ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದನ್ನು ಮುಂದೆ ಒಂದು 10 ಗಂಟೆ ನಂತರ ಹೇಳ್ತೇನೆ ನಾನು.